ಹಲೋ ಸ್ಟೂಡೆಂಟ್ಸ್, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಆನ್ಲೈನ್ ವಿಡಿಯೋ ಕ್ಲಾಸಿಗೆ ಸ್ವಾಗತಿಸುತ್ತಾ ಮೊನ್ನೆಯ ಸ್ಲೈಡ್ನಲ್ಲಿ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ಅಥವಾ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮೊನ್ನೆಯ ಸ್ಲೈಡ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋವನ್ನು ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಜನ ನೋಡಿದ್ದೀರಿ, ಎಷ್ಟು ಜನ ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂಥೇಳಿ ಅದು ನಿಮಗೆ ಗೊತ್ತು. ಹಾಗಾಗಿ ಇವಾಗ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ಒಂದು ವಿಷಯದ ಮುಂದುವರಿದ ಭಾಗ. ಇಲ್ಲಿಯವರೆಗೆ ನಾನು ರಾಷ್ಟ್ರಶಕ್ತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಶಕ್ತಿಯ ಮೂಲಾಂಶಗಳಲ್ಲಿ ಒಂದನೇದಾಗಿ ಭೌಗೋಳಿಕ ಅಂಶಗಳು, ಎರಡನೇದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಶಗಳು, ಮೂರನೇದಾಗಿ ರಾಜಕೀಯ ಅಂಶಗಳು. ಇವಾಗ ಮುಂದುವರಿದ ಭಾಗ ರಾಷ್ಟ್ರಶಕ್ತಿಯ ಮೂಲಾಂಶಗಳಲ್ಲಿ ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಸಾಮಾಜಿಕ ಮತ್ತು ವಿಚಾರ ಸರಣಿಯ ಅಂಶಗಳು ಅಂತಕ್ಕಂಥ ನಾಲ್ಕನೇ ಅಂಶದ ಬಗ್ಗೆ ಅಥವಾ ನಾಲ್ಕನೇ ಮೂಲಾಂಶದ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ನೆನಪಿಟ್ಕೋಬೇಕಂತಂದರೆ, ಶಕ್ತಿಯನ್ನು ಅಥವಾ ಪವರನ್ನು ನಾವು ಎರಡು ಪ್ರಮುಖ ವಿಧಗಳಲ್ಲಿ ವಿಂಗಡಿಸ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಒಂದು ಸಾಫ್ಟ್ ಪವರ್ ಅಂತ ಕರಿತೀವಿ, ಇನ್ನೊಂದು ಹಾರ್ಡ್ ಪವರ್ ಅಂತ ಕರಿತೀವಿ. ಏನಿದು ಸಾಫ್ಟ್ ಪವರ್ ಮತ್ತು ಹಾರ್ಡ್ ಪವರ್ ಅಂತಂದರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡೆದುಕೊಳ್ಳುವುದಕ್ಕಾಗಿ, ತನಗೆ ಬೇಕಾದಂಥದ್ದನ್ನು ಅದರಿಂದ ಮಾಡಿಸಿಕೊಳ್ಳುವುದಕ್ಕಾಗಿ, ತನಗೆ ಬೇಕಾದಂಥದ್ದನ್ನು ಆ ರಾಷ್ಟ್ರ ಮಾಡದೇ ಇರುವಂತೆ ಮತ್ತೊಂದು ರಾಷ್ಟ್ರ ಮಾಡದೇ ಇರುವಂತೆ ತಡೆಯುವ ಸಲುವಾಗಿ ಆ ರಾಷ್ಟ್ರದ ಮೇಲೆ ಒಂದು ರಾಷ್ಟ್ರ ಅದರ ಮೇಲೆ ಮಿಲಿಟರಿ ಶಕ್ತಿಯ ಸಹಾಯದಿಂದ, ಯುದ್ಧದ ಸಹಾಯದಿಂದ, ಆರ್ಥಿಕ ದಿಗ್ಬಂಧನಗಳ ಸಹಾಯದಿಂದ ಅಥವಾ ಇನ್ನುಳಿದ ಯಾವುದೇ ಕಠಿಣ ನಿರ್ಧಾರಗಳ ಸಹಾಯದಿಂದ ಆ ರಾಷ್ಟ್ರದ ಮೇಲೆ ಪ್ರಭಾವ ಬೀರೋಕ್ಕೆ ಟ್ರೈ ಮಾಡಿದರೆ ಇದನ್ನು ನಾವು ಹಾರ್ಡ್ ಪವರ್ ಅಂತ ಕರಿತೀವಿ. ಹೌದಾ? ಹಾರ್ಡ್ ಪವರ್ ಅಂತ ಕರೆಯೋದು. ಇದಕ್ಕೆ ಅಪೋಸಿಟ್ ಯಾರು ಅಂತಂದರೆ ಸಾಫ್ಟ್ ಪವರ್. ಸಾಫ್ಟ್ ಪವರ್ ಏನಂತಂದರೆ, ನಮಗೆ ಬೇಕಾದದ್ದನ್ನು ಇತರೆ ರಾಷ್ಟ್ರದಿಂದ ಪಡೆದುಕೊಳ್ಳುವುದಕ್ಕೆ, ನಮಗೆ ಬೇಕಾದದ್ದನ್ನು ಇತರೆ ರಾಷ್ಟ್ರ ಮಾಡುವಂತೆ ಅದನ್ನು ಒತ್ತಾಯಿಸುವುದಕ್ಕೆ, ನಮಗೆ ಬೇಕಾದಂಥದ್ದನ್ನು ಇತರೆ ರಾಷ್ಟ್ರ ಮಾಡದೇ ಇರುವಂತೆ ತಡೆಯುವುದಕ್ಕೆ ಇವಾಗ ನಾವು ನೇರವಾಗಿ ಯುದ್ಧವನ್ನು ಮಾಡದೆ, ನೇರವಾಗಿ ಸಂಘರ್ಷಕ್ಕೆ ಇಳಿಯದೆ, ನೇರವಾಗಿ ಆರ್ಥಿಕ ನಿರ್ಬಂಧಗಳನ್ನಾಗಲಿ ಅಥವಾ ಆರ್ಥಿಕ ಅಂಜಿಕೆ ಹೆದರಿಕೆಗಳನ್ನು ಆ ರಾಷ್ಟ್ರಕ್ಕೆ ಹಾಕುವುದಕ್ಕಿಂತ ಆ ರಾಷ್ಟ್ರದ ಮನವೊಲಿಸುವುದರ ಮೂಲಕ ಪರ್ಸುವೇಷನ್, ಅಥವಾ ಆ ರಾಷ್ಟ್ರಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡುವುದರ ಮೂಲಕ, ಅಥವಾ ಇನ್ನುಳಿದ ರೀತಿಯಲ್ಲಿ ಸಾಫ್ಟ್ ಆಗಿ ಆ ರಾಷ್ಟ್ರದ ಮನವನ್ನು ಒಲಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಸಾಫ್ಟ್ ಪವರ್ ಅಂತ ಕರಿತೀವಿ. ಹಾಗಾಗಿ ಇವಾಗ ನೀವು ಸಾಮಾಜಿಕ ಮತ್ತು ವಿಚಾರ ಸರಣಿಯ ಅಂಶಗಳನ್ನು ಏನು ಕಲಿಯಕ್ಕೆ ಹೊರಟಿದ್ದೀರಿ, ಇವು ರಾಷ್ಟ್ರಶಕ್ತಿಯ ಮೂಲಾಂಶಗಳ ಸಾಫ್ಟ್ ಪವರ್ ಪಾರ್ಟ್. ಇದು ಸಾಫ್ಟ್ ಪವರ್ ಅಂತಂದರೆ ಸಾಮಾಜಿಕ ಮತ್ತು ವಿಚಾರ ಸರಣಿಯ ಅಂಶಗಳು ಒಂದು ರಾಷ್ಟ್ರಕ್ಕೆ ಏನು ಮಾಡ್ತಾವೆ ಅಂತಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಡ್ ಪವರ್ ಎಷ್ಟು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬುತ್ತದೋ ಅಷ್ಟೇ ಸ್ವರೂಪದ ಶಕ್ತಿಯನ್ನು ಇವಾಗ ಸಾಫ್ಟ್ ಪವರ್ ಕೂಡ ಒಂದು ರಾಷ್ಟ್ರಕ್ಕೆ ನೀಡುತ್ತೆ. ಸಾಫ್ಟ್ ಪವರ್ ಅಂತಂದರೆ ವೆರಿ ಸಿಂಪಲ್. ಏನು ಸಾಫ್ಟ್ ಪವರ್ ಅಂತಂದರೆ, ನಿಮ್ಮ ಪರ್ಸ್ನಾಲಿಟಿಯ ಸಹಾಯದಿಂದ ಮತ್ತೊಬ್ಬರನ್ನು ಈಸಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದನ್ನು ನಾವು ಸಾಫ್ಟ್ ಪವರ್ ಅಂತ ಕರಿತೀವಿ. ನಿಮ್ಮ ಪರ್ಸ್ನಾಲಿಟಿಯ ಸಹಾಯದಿಂದ ಅಂತಂದರೆ ಏನು? ನಿಮ್ಮ ಪರ್ಸ್ನಾಲಿಟಿ ಇರ್ತಕ್ಕಂಥ ಉತ್ತಮ ಗುಣಗಳು, ಉತ್ತಮ ಅಂಶಗಳು, ನಿಮ್ಮ ಹಾವಭಾವ, ನಿಮ್ಮ ಮಾತುಗಾರಿಕೆ, ನಿಮ್ಮ ವೇ ಆಫ್ ವರ್ಕಿಂಗ್, ಇವುಗಳ ಸಹಾಯದಿಂದ ಇತರರು ನಿಮ್ಮ ಮಾತಿಗೆ ಈಸಿಯಾಗಿ ಮರುಳಾಗಿ ಅಥವಾ ನಿಮ್ಮ ಪರ್ಸ್ನಾಲಿಟಿಗೆ ಮಾರು ಹೋಗಿ ನೀವು ಅಂದುಕೊಂಡಿದ್ದನ್ನು, ನೀವು ಬೇಡಿದ್ದನ್ನು, ನೀವು ಇಷ್ಟಪಟ್ಟಿದ್ದನ್ನು ನೆರವೇರಿಸಲು ಇತರರು ರೆಡಿ ಆದರೆ ಅದನ್ನು ನಾವು ಸಾಫ್ಟ್ ಪವರ್ ಅಂತ ಕರಿತೀವಿ. ಹಾರ್ಡ್ ಪವರ್ ಅಂತಂದರೆ ನಿಮ್ಮ ಅಂಜಿಕೆ ಹಾಕುವುದರ ಮೂಲಕ, ಅವರನ್ನು ಬಡಿಯುವುದರ ಮೂಲಕ, ಹೊಡೆಯುವುದರ ಮೂಲಕ, ಏನಾದರೂ ಅವರನ್ನು ಕಸಿದುಕೊಳ್ಳುವುದರ ಮೂಲಕ, ಅವ್ರ ಮೇಲೆ ಏನಾದರೂ ಒಂದು ದಿಗ್ಬಂಧನಗಳನ್ನು ಹಾಕಿಕೊಳ್ಳುವುದರ ಮೂಲಕ ನೀವೇನಾದರೂ ನಿಮ್ಮ ಅಪೋನೆಂಟ್ಸ್ಗಳಿಂದ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವ್ರ ಕಡೆಯಿಂದ ಏನಾದರೂ ಮಾಡಿಸಿಕೊಂಡರೆ, ಅಥವಾ ನೀವು ಅವ್ರ ಕಡೆಯಿಂದ ಏನು ನಿಮಗೆ ಬೇಡವೋ ಅದನ್ನು ಮಾಡದಂತೆ ಅವರನ್ನು ತಡೆದರೆ ಇದನ್ನು ನಾವು ಹಾರ್ಡ್ ಪವರ್ ಅಂತ ಕರಿತೀವಿ. ಇವಾಗ ನೀವು ಸಾಮಾಜಿಕ ಮತ್ತು ವಿಚಾರ ಸರಣಿಯ ಅಂಶಗಳ ಬಗ್ಗೆ ಏನು ಕಲಿಯೋದಕ್ಕೆ ಹೊರಟಿದ್ದೀರಿ, ಈ ವಿಚಾರ ಸರಣಿಯ ಅಂಶಗಳನ್ನು ನಾವು ಸಾಫ್ಟ್ ಪವರ್ ಅಂತಲೂ ಕೂಡ ನಾವು ವ್ಯಾಖ್ಯಾನ ಮಾಡ್ಬೋದು. ಇವಾಗ ಜಿಯೋಗ್ರಫಿ ಅಂತಕ್ಕಂಥದ್ದು ಏನಿದೆ, ಆಮೇಲೆ ಮಿಲಿಟರಿ ಪವರ್ ಏನಿದೆ, ಸೈಂಟಿಫಿಕಲ್ ಪವರ್ ಏನಿದೆ, ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಏನಿದೆ, ಇವುಗಳೆಲ್ಲವುಗಳನ್ನು ಕೂಡ ನಾವು ಏನು ಮಾಡ್ಕೊಂಡಿದ್ದೀವಿ, ಇವಾಗ ಕಲ್ತಿದ್ದೀವಿ. ಇವಾಗ ನಾವು ಯಾವ ಬಗ್ಗೆ ಕಲಿಬೇಕಂತಂದರೆ ಸಾಮಾಜಿಕ ಮತ್ತು ವಿಚಾರ ಸರಣಿಯ ಅಂಶಗಳು. ಅದರಲ್ಲಿ ಫಸ್ಟ್ ಯಾವುದಂತಂದರೆ ವಿಚಾರಧಾರೆ ಅಥವಾ ವಿಚಾರ ಸರಣಿ. ವಿಚಾರಧಾರೆ ಅಥವಾ ವಿಚಾರ ಸರಣಿಯನ್ನು ನಾವು ಇಂಗ್ಲೀಷ್ನಲ್ಲಿ ಐಡಿಯಾಲಜಿ ಅಂತ ಕರೆದಿದ್ದೀವಿ. ಐಡಿಯಾಲಜಿ ಅಂತಂದರೆ ವೆರಿ ಸಿಂಪಲ್. ಐಡಿಯಾಲಜಿನಲ್ಲಿ ಏನಿರುತ್ತೆ ಅಂತಂದರೆ, ವಿಚಾರಧಾರೆ ಅಥವಾ ವಿಚಾರ ಸರಣಿಯಲ್ಲಿ ಏನಿರುತ್ತೆ ಅಂತಂದರೆ, ಒಂದು ಗುಂಪು, ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನಂತಂದರೆ ಕೆಲವೊಂದು ನಂಬಿಕೆಗಳನ್ನು ಇಟ್ಕೊಂಡಿರ್ತಾನೆ. ಆ ನಂಬಿಕೆಗಳು ನಿಜವಾಗಲೂ ಕೂಡ ಅವು ಸತ್ಯ ಅಂಥೇಳಿ ಅವನು ನಂಬಿರ್ತಾನೆ. ಆ ನಂಬಿಕೆಗಳ ಸಲುವಾಗಿ ಅವನು ನಿರಂತರವಾಗಿ ಅವುಗಳನ್ನು ಬೆಳೆಸುವ ಸಲುವಾಗಿ, ಅವುಗಳ ಪೋಷಣೆಗಾಗಿ ಆ ವ್ಯಕ್ತಿ ನಿರಂತರವಾಗಿ, ಆ ಗುಂಪು ನಿರಂತರವಾಗಿ ಏನು ಮಾಡ್ತಾ ಇರುತ್ತೆ ಅಂತಂದರೆ ಶ್ರಮ ವಹಿಸ್ತಾ ಇರುತ್ತೆ ಅಥವಾ ಹೋರಾಡ್ತಾ ಇರುತ್ತೆ. ಹೌದಾ?
ಬಟ್ ಈ ನಂಬಿಕೆಗಳು ಸರಿ ಇದಾವೋ ಅಥವಾ ತಪ್ಪು ಅದಾವೋ ಅನ್ನೋದರ ಬಗ್ಗೆ ಮೌಲ್ಯಮಾಪನ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಆ ಗುಂಪಾಗಲಿ ಅಥವಾ ವ್ಯಕ್ತಿಯಾಗಲಿ ಏನು ಮಾಡೋದಿಲ್ಲ ಅಂತಂದರೆ ಯಾವತ್ತೂ ಕೂಡ ಟ್ರೈ ಮಾಡೋದಿಲ್ಲ. ಹಾಗಾಗಿ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂತಂದರೆ, ವಿಚಾರ ಸರಣಿ ಅಥವಾ ವಿಚಾರಧಾರೆ ಅಂತಂತಂದರೆ ಮೌಲ್ಯಮಾಪನಕ್ಕೆ ಒಳಪಡದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಲವಾದ ನಂಬಿಕೆಗಳನ್ನು, ವಿಚಾರಗಳನ್ನು ನಾವು ವಿಚಾರಧಾರೆ ಅಥವಾ ವಿಚಾರ ಸರಣಿ ಅಂಥೇಳಿ ಕರಿತೀವಿ. ಹೌದಾ? ಇಂಗ್ಲೀಷ್ನಲ್ಲಿ ನಾವು ಇವುಗಳನ್ನು ಐಡಿಯಾಲಜಿ ಅಂತ ಕರೆದಿದ್ದೀವಿ. ಒಂದು ದೇಶ, ಫಾರ್ ಎಕ್ಸಾಂಪಲ್, ನಾವು ವಿಚಾರಧಾರೆ ಅಥವಾ ವಿಚಾರ ಸರಣಿಗಳಿಗೆ ನಾವು ಎಕ್ಸಾಂಪಲ್ ಕೊಡಬೇಕಂತಂದರೆ ಉದಾರವಾದ ಲಿಬ್ರಾಲಿಸಮ್, ನವ ಉದಾರವಾದ ಏನಿದು ನಿಯೋ ಲಿಬ್ರಾಲಿಸಮ್, ಫ್ಯಾಸಿವಾದ, ಹೌದಾ, ನಾಜಿವಾದ, ಆಮೇಲೆ ಸೋಷಿಯಲಿಸಮ್ ಸಮಾಜವಾದ, ಮಾರ್ಕ್ಸ್ವಾದ, ಹೌದಾ, ಆಮೇಲೆ ಈ ರೀತಿಯಾಗಿರ್ತಕ್ಕಂಥ, ಆಮೇಲೆ ಮಹಿಳಾವಾದ ಫೆಮಿನಿಸಮ್, ಇಂತಹ ವಾದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ವಿಚಾರಧಾರೆಗಳು ಅಥವಾ ವಿಚಾರ ಸರಣಿಗಳಂತ ಕರಿತೀವಿ. ವಿಚಾರ ಸರಣಿಗಳು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡ್ತಾ ಇರತಕ್ಕಂಥ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಅಂಶಗಳು. ಯಾಕಂತಂದರೆ ಜಗತ್ತನ್ನು ಐಡಿಯಾಸ್ಗಳು ರೂಲ್ ಮಾಡ್ತವೆ ಅಂಥೇಳಿ ಇವಾಗ ಪ್ಲೇಟೋನ್ ಅಂತ ಮಹಾನ್ ತತ್ವಜ್ಞಾನಿಗಳು ಹೇಳಿದ್ದಾರೆ. ಈ ಜಗತ್ತನ್ನು ಆಳೋರು ಯಾರು? ಐಡಿಯಾಸ್ ರೂಲ್ ದ ವರ್ಲ್ಡ್. ಹಾಗಾಗಿ ಜಗತ್ತನ್ನು ಆಳುವಂತಕ್ಕಂಥ ಶಕ್ತಿ ಯಾರಿಗಿದೆ ಅಂತಂದರೆ ಐಡಿಯಾಸ್ಗಳಿಗೆ ಇದೆ. ನಿಮಗೇನು ನೆನಪಿರಲಿ ಅಂತಂದರೆ, ಪ್ರಥಮ ಮಹಾಯುದ್ಧದಲ್ಲಿ ಸೋತ ಜರ್ಮನಿ ಕೆಲವು ವರ್ಷಗಳಲ್ಲಿ ಒಂದು ಮಹಾನ್ ಶಕ್ತಿಯಾಗಿ ಬೆಳೀತು. ಯಾವ ಕಾರಣದಿಂದ ಅಂತಂದರೆ ನಾಜಿವಾದ ಅಂತಕ್ಕಂಥ ಒಂದು ವಿಚಾರ ಸರಣಿಯನ್ನು ಅದು ಏನು ಅಳವಡಿಸ್ಕೊಳ್ತೋ ಅದರ ಕಾರಣದಿಂದ ಅದು ಮಹಾನ್ ಶಕ್ತಿಯಾಗಿ ಜಗತ್ತಿನ 2ನೇ ಮಹಾಯುದ್ಧ ಆರಂಭದಕ್ಕಿಂತ ಪೂರ್ವದಲ್ಲಿ ಒಂದು ಮಹಾನ್ ಶಕ್ತಿಯಾಗಿ ಅದು ಬೆಳೀತು. ಈವನ್ ಇಟಲಿ ಕೂಡ ಏನಾಯಿತು ಅಂತಂದರೆ ಫ್ಯಾಸಿವಾದವನ್ನು ಅಳವಡಿಸಿಕೊಂಡದ್ದರ ಪರಿಣಾಮವಾಗಿ ಇಟಲಿ ಕೂಡ 2ನೇ ಮಹಾಯುದ್ಧ ಆರಂಭವಾಗುವ ಪೂರ್ವದಲ್ಲಿ ಅದು ಕೂಡ ಒಂದು ಮಹಾನ್ ಶಕ್ತಿಯಾಗಿ ಬೆಳೀತು. ಇವಾಗ ನೀವು ಯುರೋಪಿಯನ್ ಕಂಟ್ರಿಗಳನ್ನು ನೋಡಿ, ಅಮೇರಿಕವನ್ನು ನೋಡಿ, ಇವರು ಕೂಡ ಏನು ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ ಲಿಬರಾಲಿಸಮ್ ಅಥವಾ ಉದಾರವಾದವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವು ಮಹಾನ್ ಶಕ್ತಿಶಾಲಿ ರಾಷ್ಟ್ರಗಳಾಗಿ ಇವಾಗ ಆ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಾಗಿ ಬೆಳೆದಿವೆ. ಇವಾಗ ನೀವು ಚೀನಾ ನೋಡಿ, ಚೀನಾನು ಕೂಡ ಸೋಷಿಯಲಿಸಮ್ ಅಂತಕ್ಕಂಥ ಒಂದು ವಾದವನ್ನು ಪಾಲನೆ ಮಾಡುವುದರಿಂದ ಅದು ಕೂಡ ಒಂದು ಮಹಾನ್ ಶಕ್ತಿಯಾಗಿ ಬೆಳೆದಿದೆ. ರಷ್ಯಾವನ್ನು ನೀವು ಉದಾಹರಣೆಯಾಗಿ ತೊಗೊಂಡ್ರೆ ರಷ್ಯಾನು ಕೂಡ ಸಮಾಜವಾದವನ್ನು ಫಾಲೋ ಮಾಡೋದರಿಂದ ಒಂದು ಮಹಾನ್ ಶಕ್ತಿಯಾಗಿ ಬೆಳೆದಿದೆ. ಹಾಗಾಗಿ ವಿಚಾರಗಳು ಒಂದು ರಾಷ್ಟ್ರಕ್ಕೆ ಏನು ಮಾಡ್ತವೆ ಅಂತಂದರೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವ ಕೆಲಸವನ್ನು ಅವು ಮಾಡ್ತವೆ. ಯಾವುದೇ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಅಲ್ಲಿನ ವಿಚಾರವಾದದಿಂದ ನೇರವಾಗಿ ಏನಾಗಿರ್ತಾವೆ ಅಂತಂದರೆ ಪ್ರಭಾವಿತಗೊಳ್ತವೆ. ಫಾರ್ ಎಕ್ಸಾಂಪಲ್, ಜರ್ಮನಿಯಲ್ಲಿ ಏನಾಯಿತು ಅಂತಂದರೆ ನಾಜಿವಾದ ಏನು ಮಾಡಿಕೊಡ್ತು, ಸರ್ವಾಧಿಕಾರಿ ಸ್ವರೂಪದ ಸರ್ಕಾರಕ್ಕೆ ಇವಾಗ ಅದು ಅವಕಾಶವನ್ನು ಮಾಡಿಕೊಡ್ತು ರಾಜಕೀಯ ಕ್ಷೇತ್ರದಲ್ಲಿ. ಇಟಲಿಯಲ್ಲಿ ಫ್ಯಾಸಿವಾದ ಏನು ಮಾಡ್ಕೊಳ್ತು ಅಂತಂದರೆ ಅಲ್ಲಿ ಕೂಡ ಸರ್ವಾಧಿಕಾರಿ ಸರ್ಕಾರಕ್ಕೆ ಅದು ಅವಕಾಶವನ್ನು ಮಾಡಿಕೊಡ್ತು. ಹೌದಾ? ಇದೇ ರೀತಿಯಾಗಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿಗಳಂತಂದರೆ ಒಂದು ರಾಷ್ಟ್ರ ಪ್ರಬುದ್ಧಕ್ಕೆ ಬರಬೇಕಂತಂದರೆ, ಒಂದು ರಾಷ್ಟ್ರ ಸ್ಟ್ರಾಂಗ್ ಆಗಬೇಕಂತಂದರೆ ಜನ ಎಂತಹ ತ್ಯಾಗಕ್ಕೂ ಸಿದ್ಧರಾಗಬೇಕು. ಕೈಗಾರಿಕೆಗಳು ಹೆಚ್ಚು ಪ್ರಮಾಣದಲ್ಲಿ ಬೆಳಿಬೇಕು. ಹೆಚ್ಚು ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪನ್ಮೂಲಗಳು ಬೇಕಂತಂದರೆ ನಾವು ವಿಸ್ತರಣವಾದವನ್ನು ಅಥವಾ ನಾವೇನು ಮಾಡ್ಕೋಬೇಕಂತಂದರೆ ಕೊಲೊನೈಜೇಷನನ್ನು ಮಾಡೋದಕ್ಕೆ ರೆಡಿ ಇರಬೇಕು ಅಂತಕ್ಕಂಥ ಒಂದು ವಿಚಾರವಾದಗಳನ್ನು ಅಥವಾ ವಿಚಾರಗಳನ್ನು ಆರ್ಥಿಕ ಕ್ಷೇತ್ರದಲ್ಲಿ ವಿಚಾರವಾದಗಳು ಅಥವಾ ಐಡಿಯಾಲಿಸಮ್ಗಳು ಹುಟ್ಟಾಕ್ತಾ ಹೋಗ್ತವೆ. ಹೀಗಾಗಿ ಒಂದು ದೇಶದಲ್ಲಿರ್ತಕ್ಕಂಥ ಪೊಲಿಟಿಕ್ಸ್, ಎಕನಾಮಿಕ್ಸ್, ಸೊಸೈಟಿ, ಕಲ್ಚರ್, ಎವ್ರಿಥಿಂಗ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಐಡಿಯಾಲಜಿ. ಪ್ರತಿಯೊಂದನ್ನು ಕೂಡ ಪ್ರಭಾವಿಸುವ ಶಕ್ತಿ ಯಾರಿಗಿದೆ ಅಂತಂದರೆ ಐಡಿಯಾಲಜಿಗೆ ಇದೆ. ಹಾಗಾಗಿ ಒಂದು ದೇಶ ಹೊಂದಿರತಕ್ಕಂಥ ಐಡಿಯಾಲಜಿ, ಒಂದು ದೇಶ ಹೊಂದಿರತಕ್ಕಂಥ ವಿಚಾರ ಸರಣಿ ಆ ದೇಶಕ್ಕೆ ಶಕ್ತಿ ತುಂಬತಕ್ಕಂಥ ಮಹತ್ವದ ಕೆಲಸವನ್ನು ಮಾಡುವುದರಲ್ಲಿ ಎರಡು ಮಾತು ಇಲ್ಲ. ಹಾಗಾಗಿ ವಿಚಾರ ಸರಣಿ ಒಂದು ದೇಶಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಕ್ತಿಯ ಮೂಲಾಂಶ ಅಂಥೇಳಿ ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ ರಾಷ್ಟ್ರೀಯ ನೀತಿ ಅಂತಂದರೆ ಒಂದು ದೇಶದ ಜನರು ಅಥವಾ ಒಂದು ದೇಶ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಮತ್ತು ಸಿದ್ಧಾಂತಗಳನ್ನು ಇಟ್ಕೊಂಡಿದೆ, ಅಲ್ಲಿಯ ಜನರು ಮೌಲ್ಯವಂತರು ಹೌದೋ ಅಥವಾ ಅಲ್ವೋ. ಮೌಲ್ಯವಂತರು ಅಂತಂದರೆ ಎಷ್ಟು ಪ್ರಮಾಣದ ಮೌಲ್ಯವಂತರು, ಅವರು ಮೌಲ್ಯಗಳನ್ನು ಕೇವಲ ಸೂಪರ್ಫಿಷಿಯಲ್ ಆಗಿ ಅಥವಾ ನಾಮಕಾವಸ್ಥೆ ಅಂತ ಹೇಳ್ತೀವಲ್ಲ, ಕೇವಲ ಮೌಲ್ಯಗಳನ್ನು ಹೆಸರಿಗಷ್ಟೇ ಇಟ್ಕೊಂಡಿದ್ದಾರಾ ಅಥವಾ ಆ ದೇಶದ ಜೀವನ ಶೈಲಿಯಲ್ಲಿ, ಆ ದೇಶದ ಜನಸಂಖ್ಯೆಯಲ್ಲಿ ಮೌಲ್ಯಗಳು ಕಂಪ್ಲೀಟಾಗಿ ಹಾಸುಹೊಕ್ಕಾಗಿ ಬೆರೆತು ಹೋಗಿವೆ ಅಂಥೇಳಿ ಇವಾಗ ರಾಷ್ಟ್ರೀಯ ನೀತಿ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಯಾವುದೇ ಒಂದು ರಾಷ್ಟ್ರದ ರಾಷ್ಟ್ರೀಯ ನೀತಿಯು ಅಲ್ಲಿಯ ಜನರ ಮೌಲ್ಯ ಮತ್ತು ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತದೆ. ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಹೊಂದಿರತಕ್ಕಂಥ ಮೌಲ್ಯಗಳು ಮತ್ತು ಆ ಜನರು ಹೊಂದಿರತಕ್ಕಂಥ ಸಿದ್ಧಾಂತಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಇವಾಗ ಯಾರು ಪ್ರತಿಫಲನ ಮಾಡ್ತಾರಂತಂದರೆ ರಾಷ್ಟ್ರೀಯ ನೀತಿ ಅಂತಕ್ಕಂಥದ್ದು ತೋರಿಸ್ಕೊಡುತ್ತೆ. ಹೌದಾ? ಸಿದ್ಧಾಂತಗಳನ್ನು ಪ್ರತಿಫಲಿಸುತ್ತದೆ. ಪ್ರೊಫೆಸರ್ ಮಹೇಂದ್ರ ಕುಮಾರ್ ಅವರು ಹೇಳುವಂತೆ ರಾಷ್ಟ್ರೀಯ ನೀತಿಯು ಒಂದು ದೇಶದ ಜನರು ತನ್ನ ದೇಶದ ಬಗ್ಗೆ ಹೊಂದಿರುವ ಸಮರ್ಪಣಾ ಭಾವವನ್ನು ಪ್ರತಿಫಲಿಸುತ್ತದೆ. ಇವಾಗ ಪ್ರೊಫೆಸರ್ ಮಹೇಂದ್ರ ಕುಮಾರ್ ಏನಂತ ಕರೀತಾರೆ ಅಂತಂದರೆ
ರಾಷ್ಟ್ರೀಯ ನೀತಿ ಅಥವಾ ರಾಷ್ಟ್ರೀಯ ಮೌಲ್ಯ ಮತ್ತು ಸಿದ್ಧಾಂತಗಳು ಅಂತಂದರೆ ಬೇರೆ ಏನೂ ಅಲ್ಲ. ಒಂದು ರಾಷ್ಟ್ರದ ಜನರು ಎಷ್ಟು ಪ್ರಮಾಣದಲ್ಲಿ ದೇಶಭಕ್ತರು, ಒಂದು ರಾಷ್ಟ್ರದ ಜನರು ಎಷ್ಟು ಪ್ರಮಾಣದಲ್ಲಿ ಕರ್ತವ್ಯ ನಿರತರು, ಒಂದು ರಾಷ್ಟ್ರ ಜನರು ಎಷ್ಟು ಪ್ರಮಾಣದಲ್ಲಿ ತಮ್ಮ ಜವಾಬ್ದಾರಿಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಉಳ್ಳವರು ಅಂತಕ್ಕಂಥ ವಿಷಯದ ಬಗ್ಗೆ ಯಾರು ತಿಳಿಸ್ತಾರೆ ಅಂತಂದರೆ ರಾಷ್ಟ್ರೀಯ ನೀತಿ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಹೌದಾ? ಇವಾಗ ಅದಕ್ಕೆ ಪ್ರೊಫೆಸರ್ ಮಹೇಂದ್ರ ಕುಮಾರ್ ಏನು ಅಂತಾರಂತಂದರೆ, ಒಂದು ದೇಶದ ಬಗ್ಗೆ ಅಲ್ಲಿಯ ಜನರಲ್ಲಿರ್ತಕ್ಕಂಥ ಸಮರ್ಪಣಾ ಭಾವ ಅಂತಂದರೆ ಏನಿಲ್ಲ, ಸಮರ್ಪಣಾ ಭಾವ ಅಂತಂದರೆ ತಮ್ಮನ್ನು ತಾವು ಎಷ್ಟರ ಮಟ್ಟಿಗೆ ದೇಶದ ಕಲ್ಯಾಣದಲ್ಲಿ ತೊಡಗಿಸಿಕೊಳ್ಳಬಲ್ಲರು, ತಮ್ಮ ಸ್ವಂತ ಹಿತಾಸಕ್ತಿಗಿಂತ ದೇಶದ ಹಿತವೇ ಮುಖ್ಯ ಅಂಥೇಳಿ ಎಷ್ಟು ಜನ ಇಲ್ಲಿ ಬಲವಾದ ನಂಬಿಕೆಯನ್ನು ಹೊಂದಬಲ್ಲರು. ಇಂಥವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಷ್ಟ್ರೀಯ ನೀತಿ ಅಥವಾ ರಾಷ್ಟ್ರೀಯ ಮೌಲ್ಯ ಅಂತ ಹೇಳಿ ಕರಿತೀವಿ. ನಿಮಗೊಂದು ನೆನಪಿರಲಿ, ಯಾವುದೇ ದೇಶದ ಜನರನ್ನು ಆ ದೇಶದ ಜನರು ಹೊಂದಿರತಕ್ಕಂಥ ಮೌಲ್ಯಗಳ ಆಧಾರದಲ್ಲಿ ಗುರುತಿಸ್ತೀವಿ. ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರ ಅಂಥೇಳಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ನಂಬ್ತವೆ, ಪಾಕಿಸ್ತಾನ ಒಂದನ್ನು ಬಿಟ್ಟು. ಪಾಕಿಸ್ತಾನಕ್ಕೂ ಗೊತ್ತು ಭಾರತ ಒಂದು ಶಾಂತಿ ರಾಷ್ಟ್ರ ಅಂತ ಹೇಳಿ, ಆದರೂ ಕೂಡ ಪಾಕಿಸ್ತಾನಕ್ಕೆ ಭಾರತ ಒಂದು ಶಾಂತಿ ರಾಷ್ಟ್ರ ಅಲ್ಲ, ಅದು ಒಂದು ಕದನಪ್ರಿಯ ಅಥವಾ ಕಲಹಪ್ರಿಯ ರಾಷ್ಟ್ರ ಅಂಥೇಳಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತೋರ್ಪಡಿಸಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ಅದು ಹಾಗೆ ವರ್ತನೆ ಮಾಡುತ್ತೆ. ಆದರೆ ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರ, ಭಾರತ ಒಂದು ವಿಶ್ವವೇ ನನ್ನ ಕುಟುಂಬ ಅಂಥೇಳಿ ನಂಬಿರ್ತಕ್ಕಂಥ ರಾಷ್ಟ್ರ ಅಂಥೇಳಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಈ ಮಾತು ಅತ್ಯಂತ ಚೆನ್ನಾಗಿ ಗೊತ್ತಿದೆ. ಇದು ಹೇಗೆ ಸಾಧ್ಯ ಆಯ್ತು ಅಂತಂದರೆ, ನಾವು ಏನು ರಾಷ್ಟ್ರೀಯವಾಗಿರ್ತಕ್ಕಂಥ ಮೌಲ್ಯಗಳನ್ನು, ಶಾಂತಿ, ಸಹಬಾಳ್ವೆ ಅಂತಕ್ಕಂಥ ಮೌಲ್ಯಗಳನ್ನು ಬೆಳೆಸ್ಕೊಂಡಿದ್ದೀವಿ, ಇದರಿಂದ ಇದು ಸಾಧ್ಯ ಆಯಿತು. ಅದಕ್ಕೆ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಜನರ ಬಗ್ಗೆ, ಭಾರತದ ಜೀವನ ಶೈಲಿಯ ಬಗ್ಗೆ ಜಗತ್ತಿನಾದ್ಯಂತ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ಗೌರವ ಅಂತಕ್ಕಂಥದ್ದು ಇದೆ. ಹಾಗಾಗಿ ನಾವು ಏನು ಗಮನಿಸಬೇಕಂತಂದರೆ, ಸಮರ್ಪಣಾ ಭಾವ ಅನ್ನೋದು ಪ್ರತಿಫಲಿಸುತ್ತದೆ. ರಾಷ್ಟ್ರೀಯ ನೀತಿಯು ಒಂದು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಅವಲಂಬಿತವಾಗಿರುತ್ತದೆ. ರಾಷ್ಟ್ರೀಯ ನೀತಿ ಅಂತಕ್ಕಂಥದ್ದು ಒಂದು ದೇಶ ಯಾವ ರೀತಿಯ ಪರಂಪರೆ, ಯಾವ ರೀತಿಯ ಇತಿಹಾಸ, ಯಾವ ರೀತಿಯ ನಾಗರಿಕತೆಯನ್ನು ಹೊಂದಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹೌದಾ? ಇವಾಗ ನೀವು ನೋಡಿ, ಯುರೋಪಿಯನ್ ಕಂಟ್ರಿಗಳ ಮುಖ್ಯ ಉದ್ದೇಶ ಅವುಗಳ ಪರಂಪರೆಯನ್ನು ನೋಡಿ. ಯುರೋಪಿಯನ್ ಕಂಟ್ರಿಗಳು ಯಾವತ್ತೂ ಕೂಡ ಮಟೀರಿಯಲಿಸ್ಟಿಕ್ ಫಿಲಾಸಫಿಯನ್ನು ಒಳಗೊಂಡಿರ್ತಕ್ಕಂಥ ದೇಶಗಳು. ಮಟೀರಿಯಲಿಸ್ಟಿಕ್ ಫಿಲಾಸಫಿ ಅಂತಂದರೆ ಏನು? ಮೌಲ್ಯಗಳಿಗಿಂತ ಹೆಚ್ಚಿನ ಮಹತ್ವವನ್ನು ಯುರೋಪಿಯನ್ ಕಂಟ್ರಿಗಳು ಯಾರಿಗೆ ಕೊಡ್ತಾರೆ ಅಂತಂದರೆ, ಅವರು ಆರ್ಥಿಕ ಸುಖಕ್ಕಾಗಿ ಅಥವಾ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡುವುದು, ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡುವುದರ ಮೂಲಕ ಇಂದ್ರಿಯ ಸುಖಗಳು ಅಂತ ನಾವೇನು ಕರಿತೀವಲ್ಲ, ಈ ಇಂದ್ರಿಯ ಸುಖಗಳ ಒಂದು ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನು ಯಾರು ಕೊಡ್ತಾರೆ ಅಂತಂದರೆ ಯುರೋಪಿಯನ್ ಕಂಟ್ರಿಗಳು ಕೊಡ್ತಾವೆ. ಅವರು ವಿಶ್ವ ಪರಿಕಲ್ಪನೆ ಅಂತಕ್ಕಂಥದ್ದು ಅಥವಾ ವಿಶ್ವ ಕುಟುಂಬ ಅಂತಕ್ಕಂಥ ಪರಿಕಲ್ಪನೆ ಅವರಲ್ಲಿಲ್ಲ. ಬಟ್ ಭಾರತೀಯರು ನಾವು ಮಟೀರಿಯಲಿಸಮ್ಗಿಂತ ಜಾಸ್ತಿ ಮಹತ್ವವನ್ನು ನಾವು ಸ್ಪಿರಿಚುವಲಿಸಮ್ ಕೊಡ್ತೀವಿ. ಸ್ಪಿರಿಚುವಲಿಸಮ್ ಅಂತಂದರೆ ಏನಿಲ್ಲ, ನಾವು ಇಂದ್ರಿಯ ಸುಖಕ್ಕಿಂತ ಹೆಚ್ಚಿನ ಮಹತ್ವವನ್ನು ಎದಕ್ಕೆ ಕೊಡ್ತೇವೆ ಅಂತಂದರೆ ಆತ್ಮ ಸುಖಕ್ಕಾಗಿ ನಾವು ಹೆಚ್ಚಿನ ಮಹತ್ವವನ್ನು ಕೊಡುವುದರಿಂದ ನಮ್ಮದೊಂದು ಉನ್ನತ ನಾಗರಿಕತೆಯಾಗಿ ಇವತ್ತು ಜಗತ್ತಿನಲ್ಲಿ ಬೆಳೆದಿದೆ. ಹಾಗಾಗಿ ರಾಷ್ಟ್ರೀಯ ನೀತಿ ಅಂತಕ್ಕಂಥದ್ದು ಏನಿದೆ, ಈ ರಾಷ್ಟ್ರೀಯ ನೀತಿ ಒಂದು ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯಗಳು ಮತ್ತು ಸಿದ್ಧಾಂತಗಳನ್ನು ಕೊಡುವುದರ ಮೂಲಕ ಯಾವ ರೀತಿಯಾಗಿರ್ತಕ್ಕಂಥ ಜನ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿಕೊಡುತ್ತೆ. ಮೂರನೇದಾಗಿ ಇಲ್ಲಿ ಯಾರಂತಂದರೆ ರಾಷ್ಟ್ರೀಯ ಗುಣ, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಗುಣ ಇದನ್ನು ನಾವು ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಕರೆದಿದ್ದೀವಿ. ಇದನ್ನು ನಾವು ನ್ಯಾಷನಲ್ ಕ್ಯಾರೆಕ್ಟರ್, ರಾಷ್ಟ್ರೀಯ ಗುಣ, ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ನ್ಯಾಷನಲ್ ಕ್ಯಾರೆಕ್ಟರ್ನಲ್ಲಿ ನೀವು ಏನು ನೆನಪಿಟ್ಕೋಬೇಕಂತಂದರೆ, ರಾಷ್ಟ್ರೀಯ ಗುಣ ಅಂತಕ್ಕಂಥದ್ದು ಏನಿದೆ ಇದು ರಾಷ್ಟ್ರೀಯ ಮೌಲ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಗುಣ ಅಂತಕ್ಕಂಥದ್ದು ಏನನ್ನು ಪ್ರತಿಫಲಿಸುತ್ತೆ ಅಂತಂದರೆ, ಅಲ್ಲಿರ್ತಕ್ಕಂಥ ಮೌಲ್ಯಗಳು ಯಾವುವು ಅನ್ನೋದ್ರ ಮೇಲೆ ಒಬ್ಬ ವ್ಯಕ್ತಿಯ ಒಂದು ವ್ಯವಸ್ಥೆಯ ಗುಣ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಒಂದು ರಾಷ್ಟ್ರದ ಜನರು ರಾಷ್ಟ್ರದ ಜೀವನ ವಿಧಾನದಲ್ಲಿ ಹೊಂದಿರುವ ಗುಣಲಕ್ಷಣಗಳನ್ನು ಇದು ಸೂಚಿಸುತ್ತದೆ. ನ್ಯಾಷನಲ್ ಕ್ಯಾರೆಕ್ಟರ್ ಅಂತಂದರೆ ಏನಿಲ್ಲ, ಆಯಾ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ ಇರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಇಂಗ್ಲೀಷ್ ಜನರನ್ನು ಏನಾದರೂ ಉದಾಹರಣೆಯಾಗಿ ತೊಗೊಂಡ್ರೆ, ಬ್ರಿಟನ್ ಜನರನ್ನು ಏನಾದರೂ ಉದಾಹರಣೆಯಾಗಿ ತೊಗೊಂಡ್ರೆ, ಬ್ರಿಟನ್ ಇಂಗ್ಲೀಷ್ ಪೀಪಲ್ ಆರ್ ನೋನ್ ಫಾರ್ ದೇರ್ ಕಾಮನ್ ಸೆನ್ಸ್. ಇಂಗ್ಲೀಷ್ ಜನ ಇರತಕ್ಕಂಥ ಒಂದು ಸಾಮಾನ್ಯ ಗುಣ ಏನು, ಇಂಗ್ಲೀಷ್ ಜನರಲ್ಲಿ ಕಾಮನ್ ಸೆನ್ಸ್ ಹೆಚ್ಚು ಅಂತಕ್ಕಂಥದ್ದು ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ನಂಬಿಕೆ. ಅಮೇರಿಕನ್ ಜನರ ನೀವು ಏನಾದರೂ ಗುಣವನ್ನು ನೀವು ತೊಗೊಂಡ್ರೆ, ಅಮೇರಿಕನ್ಸ್ ಆರ್ ನೋನ್ ಫಾರ್ ದ ಪ್ರಾಗ್ಮ್ಯಾಟಿಸಮ್ ಅಂತಂದರೆ ವ್ಯವಹಾರಿಕತೆ ಅಂತಂದರೆ ಏನು, ಎಲ್ಲವನ್ನು ಅಳೆದು ತೂಗಿ ಅಂತಿಮವಾಗಿ ನಿರ್ಣಯಕ್ಕೆ ಬರುವುದನ್ನು ನಾವು ವ್ಯವಹಾರಿಕತೆ ಅಂತ ಕರಿತೀವಿ. ವ್ಯವಹಾರಿಕತೆ ಅಂತಂದರೆ ಮೌಲ್ಯಗಳಿಗಿಂತ ಹೆಚ್ಚಿನ ಮಹತ್ವವನ್ನು ಎದಕ್ಕೆ ಕೊಡ್ತಾರೆ ಅಂತಂದರೆ ಪ್ರಾಕ್ಟಿಕಲಿಸಮ್. ದಟ್ ಮೀನ್ಸ್ ಮೌಲ್ಯಗಳಿಗಿಂತ ಹೆಚ್ಚಿನ ಮಹತ್ವವನ್ನು ಇವರು ಎದಕ್ಕೆ ಕೊಡ್ತಾರೆ ಅಂತಂದರೆ ವಾಸ್ತವಿಕತೆಗೆ ಹೆಚ್ಚಿನ ಮಹತ್ವವನ್ನು ವ್ಯವಹಾರಿಕವಾಗಿರ್ತಕ್ಕಂಥ ದೇಶಗಳು ಕೊಡ್ತವೆ. ಇವಾಗ ರಷ್ಯನ್ಸ್ ಕಡೆ ನೀವು ಏನಾದರೂ ಹೋದರೆ, ರಷ್ಯನ್ಸ್ ಆರ್ ನೋನ್ ಫಾರ್ ದೇರ್ ಹಾರ್ಡ್ ವರ್ಕಿಂಗ್. ರಷ್ಯನ್ಸ್ ಜನ ಎಂಥವ್ರು ಅಂತಂದರೆ ದೇ ಆರ್ ನೋನ್ ಫಾರ್ ದೇರ್ ಹಾರ್ಡ್ ವರ್ಕಿಂಗ್ ನೇಚರ್. ರಷ್ಯನ್ಸ್ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಅಂತ ನಾವು ಹೇಳ್ತೀವಿ. ಈವನ್ ಜಾಪನೀಸ್ ಕೂಡ ವೆರಿ ಹಾರ್ಡ್ ವರ್ಕಿಂಗ್ ಅಂತ ಹೇಳಿ ನಾವು ಹೇಳ್ತೀವಿ. ಇವಾಗ ನೀವು ಚೀನಾಕ್ಕೆ ಬಂದರೆ, ಚೀನಾದು ಕಾಸ್ಮಿಕ್ ಅನ್ಚೇಂಜಬಿಲಿಟಿ ಅಂತ ಅವ್ರಿಗೊಂದು ಗುಣ ಇದೆ. ಕಾಸ್ಮಿಕ್ ಅನ್ಚೇಂಜಬಿಲಿಟಿ ಅಂತ ಏನು,
ಚೀನಾ ಜನ ಅತ್ಯಂತ ಮೊಂಡುವಾದಿಗಳು. ಕಾಸ್ಮಿಕ್ ಅನ್ಚೇಂಜಬಿಲಿಟಿ ಅಂತಂದರೆ ಚೀನಾ ಜನರ ಮನಸ್ಥಿತಿಯನ್ನು ಅವರು ಒಂದು ವಿಷಯಕ್ಕೆ ಅಂಟ್ಕೊಂಡ್ರೆ ಮುಗಿದು ಹೋಯಿತು. ಅವರ ತಲೆಯಲ್ಲಿ ಇದು ಸರಿ ಅಂತ ಬಂದು ಹೋದರೆ ಮುಗೀತು. ಅವರು ಜಗತ್ತಿನ ಯಾವುದೇ ವ್ಯಕ್ತಿಯ ಯಾವುದೇ ದೇವರ ಮಾತನ್ನು ಕೂಡ ಚೀನಾ ಜನರು ಕೇಳಲ್ಲ. ಅದಕ್ಕೆ ಆ ಚೀನಾ ಜನರಿಗಿರ್ತಕ್ಕಂಥ ಗುಣ ಯಾವುದಂತಂದರೆ ಕಾಸ್ಮಿಕ್ ಅನ್ಚೇಂಜಬಿಲಿಟಿ, ಮೊಂಡುವಾದ ಅಂಥೇಳಿ ಚೀನಾದ ಜನರ ಗುಣವನ್ನು ಕರಿತೀವಿ. ಇನ್ನು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೀವೆಲ್ಲರೂ ಕೂಡ ಕಾಯ್ತಾ ಇರ್ಬೋದು ಏನಂಥೇಳಿ, ಹಾಗಾದ್ರೆ ನಮ್ಮ ಭಾರತೀಯ ಜನರ ಗುಣ ಏನು ಅಂಥೇಳಿ. ಭಾರತೀಯ ಜನರ ಗುಣ ಏನಂತಂದರೆ ಎಲ್ಲದರಲ್ಲೂ ಕೂಡ ನಮ್ಮದು ಉದಾಸೀನತೆ. ಉದಾಸೀನತೆ ಮೀನ್ಸ್ ಇಂಡಿಫರೆನ್ಸ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ದಟ್ ಮೀನ್ಸ್ ನಾವೇನು ಹೇಳ್ತೀವಿ ಅಂತಂದರೆ ಎಲ್ಲ ವಿಷಯದಲ್ಲಿ ಕೂಡ ಉದಾಸೀನತೆ. ಇಂದು ಮಾಡೋದನ್ನು ನಾಳೆ ಮಾಡಿದ್ರಾಯ್ತು ಬಿಡು, ನಾಳೆ ಮಾಡೋದನ್ನು ನಾಡ್ದು ಮಾಡಿದ್ರಾಯ್ತು ಬಿಡು, ಏನು ಅರ್ಜೆಂಟ್ ಇದೆ, ಈ ರೀತಿಯಾಗಿರ್ತಕ್ಕಂಥ ಉದಾಸೀನ ಮನೋಭಾವ ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನರಿಗೆ ಇದೆ ಅಂಥೇಳಿ ಫಾರಿನ್ ಸ್ಕಾಲರ್ಸ್ಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಬಟ್ ಇದು ಪೂರ್ಣ ಪ್ರಮಾಣದ ಸತ್ಯ ಇದರಲ್ಲಿ ಇಲ್ಲ. ಭಾರತೀಯರು ಕೂಡ ಹಾರ್ಡ್ ವರ್ಕಿಂಗ್ ಪೀಪಲ್ ಹೌದು. ಭಾರತೀಯರು ಕೂಡ ಕೆಲಸಗಳ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿರತಕ್ಕಂಥ ಜನರು ಕೂಡ ಹೌದು. ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ದೇಶ ಪ್ರಗತಿಯನ್ನು ಸಾಧಿಸಬೇಕಿತ್ತು, ಆದರೆ ಸಾಧಿಸ್ತಾ ಇದೆ, ಆ ಮಾತು ಬೇರೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ನಮ್ಮ ದೇಶದ ಜನರು ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರದ ಬಗ್ಗೆ ಗೌರವ, ರಾಷ್ಟ್ರದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥದ್ರು ಗುಣಗಳನ್ನು ಮೈಗೂಡಿಸ್ಕೊಂಡ್ರೆ ದೇಶ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಸಾಧಿಸುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ರಾಷ್ಟ್ರೀಯ ಗುಣ ಅಂತಕ್ಕಂಥದ್ದು ಏನೇನು ಸೂಚಿಸುತ್ತೆ ಅಂತಂದರೆ ಒಂದು ರಾಷ್ಟ್ರದ ಜೀವನ ವಿಧಾನದಲ್ಲಿ ಜನರು ಹೊಂದಿರತಕ್ಕಂಥ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಗುಣವು ಜನರ ಬೌದ್ಧಿಕ ಮತ್ತು ನೈತಿಕ ಗುಣಗಳನ್ನು ಒಳಗೊಂಡಿದೆ. ಬೌದ್ಧಿಕ ಗುಣ ಅಂತಂದರೆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕ ಸ್ಥೈರ್ಯವನ್ನು ಹೊಂದಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಬೌದ್ಧಿಕ ಮಟ್ಟ ಅಂತಂದರೆ ವಿಚಾರವನ್ನು ಮಾಡೋರಾಗಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಅವರು ಹೊಂದಿದವರಾಗಿದ್ದಾರೆ, ಇಂಥ ಎಲ್ಲವುಗಳನ್ನು ಕೂಡ ಇವಾಗ ರಾಷ್ಟ್ರೀಯ ಗುಣ ಅಂತಕ್ಕಂಥದ್ದು ಅದನ್ನೇನು ಮಾಡ್ಕೊಳುತ್ತೆ ಅಂತಂದರೆ ಆ ಜನರ ಗುಣವನ್ನು ಇದು ವ್ಯಕ್ತಪಡಿಸುತ್ತೆ. ಒಂದು ದೇಶದ ವಿದೇಶಾಂಗ ನೀತಿಯು ಆ ದೇಶದ ರಾಷ್ಟ್ರೀಯ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಒಂದು ದೇಶ ಯಾವ ರೀತಿಯ ವಿದೇಶಾಂಗ ನೀತಿಯನ್ನು ಇಟ್ಕೊಂಡಿದೆ ಅಂತಕ್ಕಂಥದ್ದು ಆ ದೇಶದ ರಾಷ್ಟ್ರೀಯ ಗುಣವನ್ನು ಇವಾಗ ಏನು ಮಾಡ್ಕೊಳ್ಳುತ್ತೆ ಅಂತಂದರೆ ಪ್ರತಿಫಲಿಸ್ತದೆ. ಅದಕ್ಕೆ ಅಮೇರಿಕಾದ ವಿದೇಶಾಂಗ ನೀತಿಯನ್ನು ನೋಡಿ. ಅಮೇರಿಕಕ್ಕೆ ಜಗತ್ತಿನಲ್ಲಿ ಅದರ ವಿದೇಶಾಂಗ ನೀತಿಯನ್ನು ನೋಡಿದ್ರೆ ಅಮೇರಿಕಾದ ವಿದೇಶಾಂಗ ನೀತಿ ಏನು ಹೇಳುತ್ತೆ ಅಂತಂದರೆ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಮತ್ತು ಪರ್ಮನೆಂಟ್ ಎನಿಮೀಸ್. ಅಮೇರಿಕಕ್ಕೆ ಯಾರೂ ಪರ್ಮನೆಂಟ್ ಫ್ರೆಂಡ್ಗಳಂತಿಲ್ಲ, ಅಮೇರಿಕಕ್ಕೆ ಯಾರೂ ಪರ್ಮನೆಂಟ್ ಎನಿಮಿಗಳಂತಿಲ್ಲ. ಇವಾಗ ಅಮೇರಿಕಕ್ಕೆ ರಷ್ಯಾ, ಇರಾನ್ ಮತ್ತು ಚೀನಾ ಎನಿಮಿಗಳಿರ್ಬೋದು. ಭಾರತ ಅತ್ಯಂತ ಉತ್ತಮ ಮಿತ್ರ ಇವಾಗ ಅಮೇರಿಕಕ್ಕೆ ಇರ್ಬೋದು. ಆದರೆ ಅಮೇರಿಕಕ್ಕೆ ನಾಳೆ ತನ್ನ ಸ್ವಾರ್ಥ ಸಾಧನೆಗಾಗಿ ಅಥವಾ ತನ್ನ ಹಿತಾಸಕ್ತಿಯನ್ನಾಗಿ ಅಮೇರಿಕ ನಾಳೆ ಚೀನಾ, ರಷ್ಯಾದೊಂದಿಗೆ ಕೈ ಜೋಡಿಸಿ ಭಾರತವನ್ನು ತನ್ನ ಶತ್ರು ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಅಮೇರಿಕ ಹಿಂದೆ ಮುಂದೆ ನೋಡಲ್ಲ. ಯಾಕೆ? ಅಮೇರಿಕಾದ ಪ್ರಮುಖ ಗುಣ ಯಾವುದಂತಂದರೆ ವ್ಯವಹಾರಕ್ಕೆ ಗುಣ ಅಥವಾ ಪ್ರಾಗ್ಮ್ಯಾಟಿಸಮ್, ಹೌದಾ? ಬಟ್ ಭಾರತ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಸಿದ್ಧಾಂತಕ್ಕೆ ಅಂಟ್ಕೊಂಡಿದ್ದೀವಿ. ನಾವೇನು ಮಾಡೋದಿಲ್ಲ ಅಂತಂದರೆ ಯಾರನ್ನು ಕೂಡ ಈಸಿಯಾಗಿ ಒಂದೇ ನೈಟ್ನಲ್ಲಿ ಓವರ್ ನೈಟ್ನಲ್ಲಿ ಶತ್ರುಗಳನ್ನ ಮಿತ್ರರನ್ನಾಗಿ, ಮಿತ್ರರನ್ನ ಶತ್ರುಗಳನ್ನಾಗಿ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಭಾರತೀಯರಿಗೆ ಇಲ್ಲ. ಹಾಗಾಗಿ ಏನು ನೆನ್ಪಿಟ್ಕೋಬೇಕಂತಂದರೆ ಒಂದು ದೇಶದ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಆ ದೇಶದ ಜನರ ಗುಣವನ್ನು ಅದು ಪ್ರತಿಬಿಂಬಿಸುತ್ತದೆ. ಅದಕ್ಕಾಗಿ ಇವಾಗ ನಿಕೋಲ್ಸನ್ ಅವರು ಅದಕ್ಕೆ ಏನು ಒಂದು ಅತ್ಯಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತಂದರೆ ಒಂದು ದೇಶದ ವಿದೇಶಾಂಗ ನೀತಿಯು ಅಲ್ಲಿಯ ಜನರ ಗುಣದಿಂದ ಬಣ್ಣ ಹಚ್ಚಲ್ಪಡುತ್ತದೆ ಮತ್ತು ಆಳಲ್ಪಡುತ್ತದೆ. ಒಂದು ದೇಶದ ವಿದೇಶಾಂಗ ಫಾರಿನ್ ಪಾಲಿಸಿ ಆಫ್ ಅ ಕಂಟ್ರಿ ಈಸ್ ಕಲರ್ಡ್ ಆ್ಯಂಡ್ ಅಡ್ಮಿನಿಸ್ಟರ್ಡ್ ಬೈ ದಿ ನ್ಯಾಷನಲ್ ಕ್ಯಾರೆಕ್ಟರ್ ಆಫ್ ದ ಪೀಪಲ್ ಆಫ್ ದಟ್ ಕಂಟ್ರಿ. ಒಂದು ದೇಶದ ಜನರ ಗುಣದಿಂದ ಅದು ಬಣ್ಣ ಹಚ್ಚಲ್ಪಡುತ್ತದೆ, ಯಾವುದು? ವಿದೇಶಾಂಗ ನೀತಿ. ಮತ್ತು ಆ ದೇಶದ ಜನರ ಗುಣದಿಂದ ಅದು ಆಳಲ್ಪಡುತ್ತದೆ. ಅಂದರೆ ಅಂತಿಮವಾಗಿ ಒಂದು ದೇಶದ ವಿದೇಶಾಂಗ ನೀತಿಯನ್ನು ಡಿಫೈನ್ ಮಾಡೋರು, ಒಂದು ದೇಶದ ವಿದೇಶಾಂಗ ನೀತಿಯನ್ನು ಡಿಟರ್ಮೈನ್ ಮಾಡೋರು ಅಂತಂದರೆ ನಿರ್ಧರಿಸೋರು ಯಾರು ಅಂತಂದರೆ ಅಲ್ಲಿಯ ದೇಶದ ಜನ ಯಾವ ರೀತಿಯ ಗುಣವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಇದನ್ನು ನಿರ್ಧಾರ ಮಾಡುತ್ತೆ. ಪ್ರತಿಯೊಂದು ರಾಷ್ಟ್ರದ ಜನರು ತನ್ನದೇ ಆದ ವಿಶಿಷ್ಟ ಗುಣ ಸ್ವಭಾವಗಳನ್ನು ಹೊಂದಿರುತ್ತಾರೆ. ನಾನು ಹೇಳಿದ್ನಲ್ಲ, ಅಮೇರಿಕನ್ ಪ್ರಾಗ್ಮ್ಯಾಟಿಸಮ್, ಇಂಗ್ಲೀಷ್ ಮೇಲೆ ನೋನ್ ಫಾರ್ ದಿರ್ ಕಾಮನ್ ಸೆನ್ಸ್, ರಷ್ಯನ್ಸ್ ಆರ್ ಹಾರ್ಡ್ ವರ್ಕಿಂಗ್, ಆಮೇಲೆ ಚೀನಾ ಕಾಸ್ಮಿಕ್ ಅನ್ಚೇಂಜಬಿಲಿಟಿ, ಈ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ಪ್ರತಿಯೊಂದು ರಾಷ್ಟ್ರದ ಜನರು ಹೊಂದಿರ್ತಾರೆ. ಇನ್ನು ಮೂರನೇದಾಗಿ ಸಾಮಾಜಿಕ ವ್ಯವಸ್ಥೆ ಮತ್ತು ಹೊಂದಾಣಿಕೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕೂಡ ಹೌದು. ಯಾಕಂತಂದರೆ ಒಂದು ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಅಥವಾ ಭ್ರಾತೃತ್ವ ಭಾವನೆ ಇದ್ದರೆ, ಸಮಾಜದಲ್ಲಿ ಒಡಕು ಇರದಿದ್ದರೆ, ಜಾತಿ ಪದ್ಧತಿಯ ಆಧಾರದ ಮೇಲೆ ಸಮಾಜ ವಿಭಜನೆಗೊಂಡಿರದಿದ್ದರೆ, ಅಥವಾ ಕ್ಲಾಸಸ್ ಅಂತ ಹೇಳ್ತೀವಿ, ಬಡವ, ಶ್ರೀಮಂತ, ಮಧ್ಯಮ ವರ್ಗ ಅಂತೇಳಿ ಸಮಾಜಗಳು ವಿಘಟನೆಗೊಂಡು ಅವುಗಳ ನಡುವೆ ತೀವ್ರ ಮನಸ್ತಾಪದಂಥ ಪರಿಸ್ಥಿತಿ ನಿರ್ಮಾಣವಾಗಿರದಿದ್ದರೆ ಅಂತಹ ಸಮಾಜಗಳು ಒಂದು ರಾಷ್ಟ್ರಕ್ಕೆ ನಿಜವಾಗಲೂ ಕೂಡ ಶಕ್ತಿಯನ್ನು ತುಂಬುತ್ತವೆ. ಬಟ್ ಯಾವ ದೇಶದ ಸಾಮಾಜಿಕ ವ್ಯವಸ್ಥೆಯು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಹೆಣ್ಣು ಗಂಡು ಅಂಥೇಳಿ ಲಿಂಗ ಆಧಾರಗಳ ಮೇಲೆ ವರ್ಗೀಕರಣಗೊಂಡಿದೆಯೋ ಅಂತಹ ಸಮಾಜ ಒಂದು ದೇಶಕ್ಕೆ ನಿಜವಾಗೂ ಕೂಡ ಶಕ್ತಿಯನ್ನು ನಿಜವಾಗೂ ಕೂಡ ತುಂಬಲು ಸಾಧ್ಯವೇ ಇಲ್ಲ.
ನೀವು ಭಾರತದ ಹಿಂದುಳಿಯುವಿಕೆಗೆ ಪ್ರಮುಖ ಕಾರಣ ಏನಂತಂದರೆ ನಮ್ಮ ಸಮಾಜನೂ ಕೂಡ ಹೌದು. ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಜಾತಿ ಧರ್ಮಗಳ ಆಧಾರದ ಮೇಲೆ ಒಡೆದಾಳ್ತಕ್ಕಂಥ ನೀತಿಯನ್ನು ನಾವು ಜಾರಿಗೆ ತಂದು ರಾಷ್ಟ್ರದ ಒಂದು ಹಿತಾಸಕ್ತಿಯನ್ನು ಇವಾಗ ನಾವು ಬದಿಗೊತ್ತಿದ್ದೀವಿ. ನೀವು ಅಮೇರಿಕನ್ ರಾಷ್ಟ್ರಕ್ಕೆ ಹೋದರೆ, ನೀವು ಯುರೋಪಿಯನ್ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಸಾಮಾಜಿಕ ಡಿವಿಷನ್ ಇಲ್ಲ ಅಂತಲ್ಲ, ಬಟ್ ಭಾರತದಲ್ಲಿ ಇರುವಷ್ಟು ಕಠೋರವಾದ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಅಲ್ಲಿ ಇಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳೋದಂತಂದರೆ, ಭಾರತದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯಷ್ಟು ಅನ್ಯಾಯದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ಜಗತ್ತಿನ ಯಾವುದೇ ದೇಶದಲ್ಲಿ ನಿಮಗೆ ಸಿಗೋದಿಲ್ಲ. ಅದಕ್ಕಾಗಿ ಒಂದು ದೇಶದ ಬಲ ಮತ್ತು ನಿರ್ಬಲತೆ ಅದರ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಅವಲಂಬಿಸಿರುತ್ತವೆ. ಸಾಮಾಜಿಕ ಸಾಮರಸ್ಯ ಹೊಂದಿದ ಸಮಾಜವು ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡಿದರೆ, ಸಾಮಾಜಿಕ ಕ್ಷೋಭೆಯಿಂದ ಬಳಲ್ತಕ್ಕಂಥ ಸಮಾಜ ಒಂದು ರಾಜ್ಯಕ್ಕೆ ಒಂದು ರಾಷ್ಟ್ರಕ್ಕೆ ಯಾವತ್ತೂ ಕೂಡ ಶಾಪವಾಗಿಯೇ ಪರಿಣಮಿಸುವುದು. ಹಾಗಾಗಿ ಸಾಮಾಜಿಕ ಸಾಮರಸ್ಯವಿದ್ದರೆ, ಸಮಾಜದಲ್ಲಿ ಒಗ್ಗಟ್ಟು ಏಕತೆ ಇದ್ದರೆ, ಹೊರಗಿನಿಂದ ಬರ್ತಾ ಇರತಕ್ಕಂಥ ವ್ಯಕ್ತಿಗಳನ್ನು ಅಥವಾ ಶಕ್ತಿಗಳನ್ನು ನಾವು ಸಮರ್ಪಕವಾಗಿ ಅವುಗಳನ್ನ ಎದುರಿಸೋಕ್ಕೆ ಸಾಧ್ಯ. ನಾವೇ ಒಂದಾಗಿರ್ದಿದ್ದರೆ, ನಾವೇ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತಂದರೆ ಇತರೆ ರಾಷ್ಟ್ರಗಳು ಈಸಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟನ್ನು ಒಡೆದು ಆಳೋದಕ್ಕೆ ಇವಾಗ ಏನಾಗುತ್ತೆ ಅಂತಂದರೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆ ಮತ್ತು ಹೊಂದಾಣಿಕೆಗಳು ಒಂದು ರಾಷ್ಟ್ರದ ಸಮಾಜ ವ್ಯವಸ್ಥೆಯಲ್ಲಿ ಇದ್ದಷ್ಟು ಆ ರಾಷ್ಟ್ರಕ್ಕೆ ಅವು ಪ್ರಮುಖವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತವೆ ಅಂತಕ್ಕಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಷ್ಟೆಲ್ಲವುಗಳನ್ನು ತಿಳ್ಕೊಂಡ್ಮೇಲೆ ರಾಷ್ಟ್ರಶಕ್ತಿಯ ಮೂಲಾಂಶಗಳಲ್ಲಿ ಲಾಸ್ಟ್ ಫ್ಯಾಕ್ಟರ್ 5ನೇದು ಬಾಹ್ಯ ಅಂಶಗಳು. ಇವುಗಳನ್ನ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನೀವು ಇಲ್ಲಿವರೆಗೆ ನೋಡಿರ್ತಕ್ಕಂಥವು ರಾಷ್ಟ್ರಕ್ಕೆ ಶಕ್ತಿಯನ್ನು ಒದಗಿಸ್ತಾ ಇರತಕ್ಕಂಥ ಆಂತರಿಕ ಅಂಶಗಳು. ಬಟ್ ಇವಾಗ ನೀವು ರಾಷ್ಟ್ರಶಕ್ತಿಯ ಬಾಹ್ಯ ಅಂಶಗಳನ್ನು ಬಗ್ಗೆ ನೀವು ಇವಾಗ ನೋಡಬೇಕು. ಕೊಲಂಬಿಯಸ್ ಮತ್ತು ಉಲ್ಫ್, ಆಮೇಲೆ ಲಾರ್ಚ್ ಮತ್ತು ಸೇಡ್ ಅಂತಕ್ಕಂಥ ವಿದ್ವಾಂಸರು ಇಲ್ಲಿ ಒಟ್ಟು 4 ಬಾಹ್ಯ ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. ಆ 4 ಬಾಹ್ಯ ಅಂಶಗಳಲ್ಲಿ ಫಸ್ಟ್ ಯಾವುದು ಅಂತಂದರೆ, ಒಂದು ದೇಶ ಹೊಂದಿರತಕ್ಕಂಥ ವರ್ಚಸ್ಸು ಮತ್ತು ಪ್ರಖ್ಯಾತಿ. ವರ್ಚಸ್ಸು ಮತ್ತು ಪ್ರಖ್ಯಾತಿ ಅಂತಂದರೆ, ಒಂದು ದೇಶ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ತನ್ನ ಇಮೇಜನ್ನು ಬಿಲ್ಡ್ ಮಾಡಿಕೊಂಡಿದೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ರೆಪ್ಯುಟೇಷನ್ ಅಥವಾ ಪ್ರಾಮುಖ್ಯತೆಯನ್ನು, ಯಾವ ರೀತಿಯಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಅದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಗಳಿಸಿದೆ ಅಂಥೇಳಿ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟನ್ನು ಇವಾಗ ಏನು ನೆನಪಿಟ್ಕೋಬೇಕಂತಂದರೆ, ಭಾರತ ಇವಾಗ ಜಗತ್ತಿನ ಒಂದು ಅತ್ಯಂತ ಪ್ರಮುಖ ಶಕ್ತಿ ಹೌದು. ಬಟ್ 1950ರಲ್ಲಿ ಭಾರತ ಒಂದು ಬಡ ರಾಷ್ಟ್ರ ಆದರೂ ಕೂಡ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ವರ್ಚಸ್ಸನ್ನು ಕಾಪಾಡಿಕೊಂಡಿತ್ತು. ಕಾರಣ ಏನಂತಂದರೆ, ಜವಾಹರ್ಲಾಲ್ ನೆಹರೂರವರ ಅತ್ಯಂತ ಮುತ್ಸದ್ದಿತನದ ಜವಾಹರ್ಲಾಲ್ ನೆಹರೂರವರ ಒಂದು ದೇಶವನ್ನು ಕಟ್ತಾ ಇರ್ತಕ್ಕಂಥ ವಿದೇಶಾಂಗ ನೀತಿಯೇ ಇದಕ್ಕೆ ಕಾರಣ. ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ಕೊಂಡ್ರಂತಂದರೆ, ಜಗತ್ತಿಗೆ ನಾಮ್ ಅಂತಕ್ಕಂಥ ನಾನ್ ಅಲೈಡ್ ಮೂವ್ಮೆಂಟ್ ಅಂತಕ್ಕಂಥ ಒಂದು ಕೊಡುಗೆಯನ್ನು ಅವರು ಈಜಿಪ್ಟ್ ಮತ್ತು ಯುಗೋಸ್ಲೋವಿಯಾ ಅಧ್ಯಕ್ಷರ ಜೊತೆಗೂಡಿ ಆ ಒಂದು ಕೊಡುಗೆಯನ್ನು ಜಗತ್ತಿಗೆ ನೀಡಿದರು. ಪಂಚಶೀಲ ಒಪ್ಪಂದಗಳಂತಕ್ಕಂಥ ಮಹತ್ವದ ಪರಿಕಲ್ಪನೆಯನ್ನು ಅವರು ಜಗತ್ತಿಗೆ ನೀಡಿದರು. ಜೊತೆಗೆ ವಿಶ್ವಸಂಸ್ಥೆಗೆ ಅವರು ತಮ್ಮ ಬೆಂಬಲವನ್ನು ಕೊಟ್ಟರು. ವಿಶ್ವಸಂಸ್ಥೆಯನ್ನು ಕಟ್ಟಿ ಬೆಳೆಸೋದ್ರ ಕಡೆಗೆ ತಮ್ಮ ಒಂದು ಕೊಡುಗೆಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಜಗತ್ತಿನಲ್ಲಿ ವಸಾಹತುಶಾಹಿ ಅಂತ್ಯಗೊಂಡು ನಾವು ವಸಾಹತುಗಳಿಂದ ಮುಕ್ತಿಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಸ್ವತಂತ್ರ ರಾಷ್ಟ್ರಗಳಾಗುವುದರ ಕಡೆಗೂ ಮತ್ತು ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ಲೀಡರ್ಶಿಪ್ಪನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸನೂ ಕೂಡ ಅಲ್ಲಿ ನೆಹರೂರವರ ಕಾಲದಲ್ಲಿ ನಡೀತು ಅನ್ನೋ ಕಾರಣಕ್ಕೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ವರ್ಚಸ್ಸು ಲಭ್ಯವಾಯಿತು. ಹಾಗಾಗಿ ಈ ವರ್ಚಸ್ಸು ಏನು ಮಾಡುತ್ತೆ ಅಂತಂದರೆ, ಒಂದು ರಾಷ್ಟ್ರಕ್ಕೆ ಮಹತ್ವದಾಗಿರ್ತಕ್ಕಂಥ ಶಕ್ತಿಯನ್ನು ನೀಡುತ್ತೆ. ಅದಕ್ಕಾಗಿ ಇಮೇಜ್ ಬಿಲ್ಡಿಂಗ್ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ರಾಷ್ಟ್ರದ ಇಮೇಜನ್ನು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ರಾಜಕಾರಣಿಗಳು ಅಥವಾ ರಾಷ್ಟ್ರದ ಹಿತವನ್ನು ಕಾಯ್ತಕ್ಕಂಥವ್ರು ಮಾಡಿದ್ದೇ ಆದರೆ ಆ ರಾಷ್ಟ್ರಕ್ಕೆ ಅದು ನಿಜವಾಗೂ ಕೂಡ ಶಾಪವಾಗಿ ಪರಿಣಮಿಸ್ತದೆ. ಅದಕ್ಕೆ ಜವಾಹರ್ಲಾಲ್ ನೆಹರು ಅವರ ವಿದೇಶಾಂಗ ನೀತಿಯನ್ನು ನೋಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಒಂದು ರಾಷ್ಟ್ರವು ಯಾವ ಕ್ಷೇತ್ರದಲ್ಲಿ ಪಡೆದ ಪ್ರಖ್ಯಾತಿಯು ಅದಕ್ಕೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಪ್ರತಿಯೊಂದು ಒಂದು ರಾಷ್ಟ್ರ ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರದ ಪ್ರಖ್ಯಾತಿ. ಫಾರ್ ಎಕ್ಸಾಂಪಲ್, ಇವಾಗ ಭಾರತದನ್ನು ನೀವು ನೋಡಿದರೆ ನಮ್ಮ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ರಾಷ್ಟ್ರ ಹೌದಾ. ಇವಾಗ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಬಾಹ್ಯಾಕಾಶ ವಿಜ್ಞಾನದಲ್ಲಿ ವಿ ಆರ್ ಗ್ರೇಟ್ ಪವರ್. ಈ ರೆಪ್ಯುಟೇಷನ್ ಅಥವಾ ಈ ಇಮೇಜ್ ಏನು ಮಾಡುತ್ತಂದರೆ ಇತರೆ ರಾಷ್ಟ್ರಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಗ್ಯಾರಂಟಿಯಾಗಿ ಬೀರುತ್ತೆ. ವಿಶ್ವಕ್ಕೆ ನಾವು ಯೋಗ ಅಂತಕ್ಕಂಥ ಪ್ರಮುಖ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಈ ಯೋಗಾನೂ ಕೂಡ ಭಾರತದ ಒಂದು ಇಮೇಜನ್ನು ಇತರೆ ರಾಷ್ಟ್ರಗಳಲ್ಲಿ ಮೂಡಿಸೋದ್ರ ಮೂಲಕ ಭಾರತಕ್ಕೆ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಪರಿಕಲ್ಪನೆಯಾಗಿ ಪರಿಣಮಿಸುತ್ತೆ. ಇವಾಗ ಎರಡನೇದಾಗಿ ವಿದೇಶಗಳ ಬೆಂಬಲ ಯಾವ ರೂಪದಲ್ಲಿ? ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಳ್ಳುವುದರ ಮೂಲಕ ಆಗಿರ್ಬೋದು, ಪ್ರಾದೇಶಿಕ ಒಪ್ಪಂದಗಳನ್ನು ಮಾಡಿಕೊಳ್ಳುವುದರ ಮೂಲಕ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಘಟನೆಗಳ ಮೂಲಕ ಆಗಿರ್ಬೋದು. ಒಂದು ರಾಷ್ಟ್ರಕ್ಕೆ ಸಿಗ್ತಾ ಇರ್ತಕ್ಕಂಥ ವಿದೇಶಗಳ ಬೆಂಬಲನೂ ಕೂಡ ಒಂದು ರಾಷ್ಟ್ರಕ್ಕೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ.
ನೀವು ಶೀತಲ ಸಮರದ ಕಾಲದಿಂದಲೂ ನೋಡ್ಬೋದು ರಷ್ಯಾ ಭಾರತಕ್ಕೆ ಬೆಂಬಲವನ್ನು ಕೊಡ್ತಾ ಬಂತು, ಅಮೇರಿಕ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಬಂತು. ಪಾಕಿಸ್ತಾನ ಭಾರತದ ಶಕ್ತಿಗೆ ಹೋಲಿಸಿ ನೋಡಿದರೆ ಪಾಕಿಸ್ತಾನದ ಶಕ್ತಿ ಭಾರತದ ಶಕ್ತಿಗೆ ಸರಿಸಮನಾಗಿ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಪಾಕಿಸ್ತಾನಕ್ಕೆ ಅಮೇರಿಕ ಬೆಂಬಲವಾಗಿ ನಿಂತ್ಕೊಂಡ ಕಾರಣದಿಂದ ಪಾಕಿಸ್ತಾನ ಭಾರತದ ಮೇಲೆ ಪದೇ ಪದೇ ಯುದ್ಧಗಳನ್ನು ಮಾಡ್ತಾ ಇರತಕ್ಕಂಥ ಒಂದು ಕುತಂತ್ರಕ್ಕೆ ಕೈ ಹಾಕ್ತಾ ಬಂತು. ಹಾಗಾಗಿ ಏನು ಬಿಟ್ಕೋಬೇಕಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರಕ್ಕೆ ಸಿಗ್ತಾ ಇರತಕ್ಕಂಥ ಬೆಂಬಲ ಎಲ್ಲಿ ಅದು ಮೈತ್ರಿಕೂಟಗಳ ರೂಪದಲ್ಲಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಪ್ರಾದೇಶಿಕ ಸಂಘಟನೆಗಳ ರೂಪದಲ್ಲಾಗಲಿ ಜಾಗತಿಕ ಸಂಘಟನೆಗಳ ರೂಪದಲ್ಲಾಗಲಿ ಒಂದು ರಾಷ್ಟ್ರಕ್ಕೆ ಸಿಗ್ತಾ ಇರತಕ್ಕಂಥ ಬೆಂಬಲ ಆ ರಾಷ್ಟ್ರಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ನ್ಯಾಟೋ ಪಡೆಯನ್ನು ಏನಾದರೂ ನೋಡಿದ್ರೆ ನ್ಯಾಟೋ ಪಡೆಯಲ್ಲಿ ಸದ್ಯ 29 ರಾಷ್ಟ್ರಗಳಿವೆ. 29 ರಾಷ್ಟ್ರಗಳೆಲ್ಲವೂ ಕೂಡ ಮಿಲಿಟರಿಯಲ್ಲಿ ಶಕ್ತಿಶಾಲಿ ರಾಷ್ಟ್ರಗಳು ಅವು ಅಲ್ಲ. ಆದರೂ ಕೂಡ ನ್ಯಾಟೋದಲ್ಲಿರ್ತಕ್ಕಂಥ 29 ರಾಷ್ಟ್ರಗಳ ನಡುವೆ ಏನು ಒಪ್ಪಂದಿದೆ ಅಂತಂದರೆ ಅಟ್ಯಾಕ್ ಅಗೇನೆಸ್ಟ್ ಒನ್ ಈಸ್ ಡೀಮ್ಡ್ ಆ್ಯಸ್ ಅಟ್ಯಾಕ್ ಅಗೇನೆಸ್ಟ್ ಆಲ್. ಒಬ್ಬರ ಮೇಲೆ ಆಗಿರ್ತಕ್ಕಂಥ ದಾಳಿ ಎಲ್ಲರ ಮೇಲೆ ಆಗಿರ್ತಕ್ಕಂಥ ದಾಳಿ ಅಂತ ಹೇಳಿ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಒಪ್ಪಂದ ಅಲ್ಲಿ ನ್ಯಾಟೋ ಪಡೆಗಳಲ್ಲಿ ಇದೆ. ಇವಾಗ ಏನಾಯ್ತು ಅಂತಂದರೆ ಅಂತಾರಾಷ್ಟ್ರೀಯ ಈ ನ್ಯಾಟೋ ಮಟ್ಟದಲ್ಲಿ ಇರ್ತಕ್ಕಂಥ ಈ ನ್ಯಾಟೋಗಳಿರ್ತಕ್ಕಂಥ ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ಇವಾಗ ಏನು ಮಾಡಿಕೊಂಡು ಸಂಘಟನೆಗಳ ಸಹಾಯದಿಂದ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಅವು ಮಾಡಿದ್ವು. ಹಾಗಾಗಿ ಮೈತ್ರಿಕೂಟಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳ ಸದಸ್ಯತ್ವ ಒಂದು ರಾಷ್ಟ್ರಕ್ಕೆ ಏನು ಮಾಡ್ತವೆ ಅಂತಂದರೆ ಶಕ್ತಿಯನ್ನು ತುಂಬ್ತವೆ. ಮೂರನೇದಾಗಿ ಅಂತಾರಾಷ್ಟ್ರೀಯ ವ್ಯೂಹಾತ್ಮಕ ಸ್ಥಿತಿ, ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಕಂಡೀಷನ್ ಅಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ಅ ಪವರ್ ಪೊಲಿಟಿಕ್ಸು ಅಥವಾ ಪವರ್ ಗೇಮ್ ಅಂಥೇಳಿ. ಪವರ್ ಗೇಮ್ ಅಂತಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ಹಿತಾಸಕ್ತಿ ಅಂತಕ್ಕಂಥದ್ದು ಇರುತ್ತೆ. ಪ್ರತಿಯೊಂದು ರಾಷ್ಟ್ರವು ತನ್ನ ಹಿತಾಸಕ್ತಿಯ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ರಾಷ್ಟ್ರ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ, ಶಕ್ತಿಯನ್ನು ನಿಭಾಯಿಸುವುದಕ್ಕೆ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಯಾವತ್ತೂ ಕೂಡ ಶ್ರಮ ಪಡ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಏನು ಮಾಡುತ್ತೆ ಅಂತಂದರೆ ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ, ಕಾಪಾಡಿಕೊಳ್ಳುವುದಕ್ಕೆ ಅದು ಯಾವತ್ತೂ ಕೂಡ ಏನು ಮಾಡುತ್ತೆ ಅಂತಂದರೆ ಸ್ಟ್ರಾಟಜಿಕ್ ಅಲಯನ್ಸ್ಗಳಲ್ಲಿ ಅಥವಾ ಸ್ಟ್ರಾಟಜಿಕ್ ಮೆಕ್ಯಾನಿಸಮ್ಗಳಲ್ಲಿ ಅದು ತೊಡಗಿರುತ್ತೆ. ಸ್ಟ್ರಾಟಜಿಕ್ ಮೆಕ್ಯಾನಿಸಮ್ ಅಂತಂದರೆ ಇಲ್ಲಿ ತನ್ನ ಒಂದು ಏನು ಸ್ಥಾನಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗೆ ಏನು ಶಕ್ತಿ ಇದೆ ಈ ಶಕ್ತಿ ಖಾಯಮಾಗಿ ಉಳಿಲಿ, ಈ ಸ್ಥಾನಮಾನ ಖಾಯಮಾಗಿ ಉಳಿಲಿ ಅಂಥೇಳಿ ಸ್ಥಾನಮಾನವನ್ನು ಪಡೆದುಕೊಂಡ ಶಕ್ತಿಶಾಲಿ ರಾಷ್ಟ್ರ ಪ್ರಯತ್ನ ಮಾಡ್ತಾ ಇದ್ದರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಹೆಂಗಾದರೂ ಮಾಡಿ ಈ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಕ್ಕಿಂತ ನಾವು ಮುಂದೆ ಹೋಗಬೇಕು ಅಂಥೇಳಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಕೆಲಸ ಮಾಡ್ತಾ ಇರ್ತವೆ. ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು ನಮ್ಮ ಹಿತಾಸಕ್ತಿಯ ರಕ್ಷಣೆಗಾಗಿ ನಾವು 1 ಮತ್ತು 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸರಿಸಮನಕ್ಕಾದರೂ ನಿಂತ್ಕೊಳ್ಬೇಕು, ಇಲ್ಲಂತಂದರೆ ಅವುಗಳನ್ನು ದಾಟಿ ಮುಂದೆ ಹೋಗಬೇಕು ಅಂತಕ್ಕಂಥ ಕೆಲಸದಲ್ಲಿ ಇವರು ನಿರತರಾಗಿರ್ತಾರೆ. ಇವಾಗ ಏನಾಯ್ತು ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಒಂದು ರೀತಿಯ ಆಟದಲ್ಲಿ ತೊಡಗಿದ್ದಾರೆ. ಆಟವನ್ನು ಗೆಲ್ಲಬೇಕಂತಂದರೆ ಆ ಆಟವನ್ನು ಗೆಲ್ಲೋದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಕೆಲಸಗಳನ್ನು ಇವರು ಮಾಡಲೇಬೇಕು. ಆ ಕೆಲಸ ಮೌಲ್ಯಗಳಿಂದಾದರೂ ಕೂಡಿರ್ಬೋದು ಅಥವಾ ಆ ಕೆಲಸ ಸ್ವಾರ್ಥದಿಂದ ಕೂಡಿ ಆಟದಲ್ಲಿ ಗೆಲ್ಲುವುದು ಇಂಪಾರ್ಟೆಂಟ್ ಹೊರತು ಇಲ್ಲಿ ಹೇಗೆ ಗೆದ್ದೆ ಅಂತಕ್ಕಂಥದ್ದು ರಾಷ್ಟ್ರಗಳಿಗೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಅದಕ್ಕಾಗಿ ಇಂಥ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ ಅಂದರೆ ವ್ಯೂಹಾತ್ಮಕ ಸ್ಥಿತಿ ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ಭಾರತ 2000ನೇ ಇಸ್ವಿವರೆಗೆ ಭಾರತ ಮತ್ತು ಅಮೇರಿಕಾದ ನಡುವೆ ಅತ್ಯುತ್ತಮವಾಗಿರ್ತಕ್ಕಂಥ ಸ್ನೇಹ ಇರಲಿಲ್ಲ. ಭಾರತ ಮತ್ತು ರಷ್ಯಾದ ನಡುವೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ನೇಹ ಸಂಬಂಧ ಇತ್ತು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಾದ ಡಾಮಿನೆನ್ಸ್ಗೆ ಚೀನಾ ಅಂತಕ್ಕಂಥದ್ದು ಒಂದು ಸವಾಲನ್ನು ಒಡ್ಡೋದಕ್ಕೆ ಸ್ಟಾರ್ಟ್ ಮಾಡ್ತೋ, ಆವಾಗ ಗ್ರ್ಯಾಜುವಲ್ ಆಗಿ ಈ ಏಷ್ಯಾದಲ್ಲಿರ್ತಕ್ಕಂಥ ಚೀನಾವನ್ನು ಮಣಿಸುವುದಕ್ಕೆ ಅಮೇರಿಕ ಅನಿವಾರ್ಯವಾಗಿ ಭಾರತದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತು. ಇದರ ನೇರ ಪರಿಣಾಮ ಏನಾಯಿತು ಅಂತಂದರೆ ಯಾವಾಗ ಭಾರತದ ಸಂಬಂಧ ಅಮೇರಿಕಾ ಜೊತೆಗೆ ಹೆಚ್ಚಾಗಕ್ಕೆ ಸ್ಟಾರ್ಟ್ ಮಾಡ್ತೋ ಆವಾಗ ಭಾರತದ ಸಂಬಂಧ ರಷ್ಯಾ ಜೊತೆಗೆ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಇವಾಗ ರಷ್ಯಾ ಭಾರತದ ಅತ್ಯಂತ ಒಂದು ಆಲ್ ವೆದರ್ ಫ್ರೆಂಡ್ ಆಗಿರ್ತಕ್ಕಂಥ ರಷ್ಯಾ ಇವಾಗ ಏನು ಮಾಡ್ತಂತಂದರೆ ಗ್ರ್ಯಾಜುವಲ್ ಆಗಿ ಭಾರತಕ್ಕೆ ಒಂದು ಕೌಂಟ್ರ್ ಕೊಡೋದಕ್ಕೆ ರಷ್ಯಾ ಇವಾಗ ಪಾಕಿಸ್ತಾನ ಜೊತೆಗೆ ಮಿಲಿಟರಿ ಅಭ್ಯಾಸಗಳನ್ನು, ಪಾಕಿಸ್ತಾನಕ್ಕೆ ಮಿಲಿಟರಿ ವಸ್ತುಗಳ ಸರಬರಾಜನ್ನು ಇವಾಗ ಏನು ಮಾಡ್ತಂತಂದರೆ ರಷ್ಯಾ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತು. ಹಾಗಾಗಿ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಪವರ್ ಗೇಮ್ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಏನು ಮಾಡುತ್ತೆ ಅಂತಂದರೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೆ. ರಾಷ್ಟ್ರ ವೀಕ್ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ಸ್ಥಿತಿಗತಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಆ ರಾಷ್ಟ್ರ ಅನವಶ್ಯಕವಾಗಿ ಅಥವಾ ಅವಶ್ಯಕವಾಗಿ ಇಂಪಾರ್ಟೆನ್ಸನ್ನು ಪಡೆದುಕೊಂಡು ಅಂತಾರಾಷ್ಟ್ರೀಯ ವ್ಯೂಹಾತ್ಮಕ ಚಟುವಟಿಕೆಗಳಲ್ಲಿ ಮಹತ್ವದ ಪಾತ್ರವನ್ನು ಅದು ನಿಭಾಯಿಸುತ್ತೆ. ಇನ್ನು ಕೊನೆಯದಾಗಿ ಮಾಹಿತಿಯ ಕಲೆ ಹಾಕುವಿಕೆ,
ಇಂಟೆಲಿಜೆನ್ಸ್ ಅಂತಂದರೆ ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಇಂಟೆಲಿಜೆನ್ಸ್ ವಿಂಗ್ಗಳಿರುತ್ತವೆ. ಫಾರ್ ಎಕ್ಸಾಂಪಲ್ ಭಾರತದನ್ನು ನೀವು ನೋಡಿದ್ರೆ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ಅಂತ ಹೇಳಿ ನಮ್ಮದೇ ಆಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಸಂಸ್ಥೆ ಇದೆ. ಪಾಕಿಸ್ತಾನಕ್ಕೆ ಹೋದರೆ ನೀವು ISI ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅಲ್ಲಿ ಕೂಡ ತಮ್ಮದೇ ಆದ ಬೇಹುಗಾರಿಕಾ ಸಂಸ್ಥೆ ಅಂತಕ್ಕಂಥದ್ದು ಪಾಕಿಸ್ತಾನದವರಿಗಿದೆ. ಆಮೇಲೆ ಅಮೇರಿಕಕ್ಕೆ ನೀವು ಏನಾದರೂ ಹೋದರೆ CII ಅಂತಕ್ಕಂಥದ್ದು ಅವರದ್ದು ಇಂಟೆಲಿಜೆನ್ಸ್ ವಿಂಗ್ ಇದೆ. ಆಮೇಲೆ ರಷ್ಯಾಕ್ಕೆ ಹೋದರೆ KGB ಅಂತಕ್ಕಂಥ ಇಂಟೆಲಿಜೆನ್ಸ್ ವಿಂಗ್ ರಷ್ಯಾಕ್ಕಿದೆ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಅಥವಾ ಮಾಹಿತಿ ಕಲೆ ಹಾಕುವಿಕೆಯ ಗುಪ್ತಚರ ಇಲಾಖೆ ಅಲ್ಲಿ ಇದೆ. ಈ ಗುಪ್ತಚರ ವ್ಯವಸ್ಥೆ ತನ್ನ ಪ್ಲಸ್ ಮತ್ತು ಒಂದು ದೇಶ ಹೊಂದಿರತಕ್ಕಂಥ ಪ್ಲಸ್ ಮತ್ತು ಮೈನಸ್ಗಳ ಬಗ್ಗೆ ಯಾವತ್ತೂ ಕೂಡ ರಾಷ್ಟ್ರದ ನಾಯಕರಿಗೆ ಅರಿವನ್ನು ಮೂಡಿಸ್ತಾ ಇರ್ತದೆ. ನಮ್ಮ ರಾಷ್ಟ್ರಕ್ಕೆ ಇರ್ತಕ್ಕಂಥ ಪಾಸಿಟಿವ್ ಪಾಯಿಂಟ್ಸ್ಗಳಿವು, ನಮ್ಮ ರಾಷ್ಟ್ರಕ್ಕೆ ಇರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಸ್ಗಳಿವು ಅನ್ನೋದ್ರ ಬಗ್ಗೆ ದೇಶದಲ್ಲಿ ನಿರ್ಣಯವನ್ನು ಕೈಗೊಳ್ತಕ್ಕಂಥ ವರ್ಗಕ್ಕೆ ಮಾಹಿತಿಯನ್ನು ಅವರು ಕೊಡ್ತಾ ಇರ್ತಾರೆ. ಇದರ ಜೊತೆಗೆ ಶತ್ರು ಮತ್ತು ಮಿತ್ರ ರಾಷ್ಟ್ರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ನಮ್ಮ ಶತ್ರು ರಾಷ್ಟ್ರಗಳು ಏನು ಮಾಡ್ತಾಯಿವೆ, ನಮ್ಮ ಮಿತ್ರ ರಾಷ್ಟ್ರಗಳು ಏನು ಮಾಡ್ತಾಯಿವೆ ಅಂಥೇಳಿ ಗೌಪ್ಯವಾಗಿ ಮಾಹಿತಿಯನ್ನು ಸಂಗ್ರಹಿಸುವುದರ ಮೂಲಕ ರಾಷ್ಟ್ರದ ನೀತಿ ನಿರೂಪಕರಿಗೆ ಇವು ಸಲ್ಲಿಸುವುದರಿಂದ ರಾಷ್ಟ್ರಕ್ಕೆ ಇದು ಕೂಡ ಒಂದು ಅತ್ಯಂತ ಮಹತ್ವದ ಶಕ್ತಿಯಾಗಿ ಪರಿಣಮಿಸ್ತದೆ. ಹಾಗಾಗಿ ರಾಷ್ಟ್ರಶಕ್ತಿಯ ಮೂಲಾಂಶಗಳಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಂತಂದರೆ ಇಷ್ಟು ಪ್ರಮುಖ ಮೂಲಾಂಶಗಳನ್ನು ನೆನಪಿಟ್ಕೊಳ್ಳಿ. ಐ ಹೋಪ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಎಲ್ಲ ಮೂಲಾಂಶಗಳು ವೆರಿ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ನೀವು ಏನು ಮಾಡಬೇಕಂತಂದರೆ ಬುಕ್ಕನ್ನು ತೆಗೆದುಕೊಂಡು ನಿಮ್ಮ ಪೆನ್ನಿನ ಸಹಾಯದಿಂದ ನಾನು ಹೇಳಿದ್ದೆಲ್ಲವನ್ನು ಕೂಡ ಡಿಟೇಲಾಗಿ ನೋಟ್ಸ್ ಮಾಡ್ತಾ ಹೋಗಿ. ಇದಕ್ಕಿಂತ ಹೆಚ್ಚಿಗೆ ಎಕ್ಸಾಂಪಲ್ಗಳು ನೀವು ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿ ಅನಿಸಿದರೆ ಅಲ್ಲಿ ಅವುಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. ಆವಾಗ ನಿಮ್ಮ ನೋಟ್ಸ್ಗೆ ಒಂದು ನಿಜವಾಗೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಬೆಲೆ ಬರುತ್ತೆ ಮತ್ತು ಎಕ್ಸಾಮ್ನಲ್ಲಿ ಕೂಡ ಮೋರ್ ಮಾರ್ಕ್ಸ್ಗಳನ್ನು ಫೆಚ್ ಮಾಡೋದಕ್ಕೆ ಇದು ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ನಿಮಗೆ ಕೊಡುತ್ತೆ. ಹಾಗಾಗಿ ಇಲ್ಲಿಗೆ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ಒಂದು ಅಧ್ಯಾಯ ಅಥವಾ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥ ವಿಷಯ ಇಲ್ಲಿಗೆ ಮುಗಿಯುತ್ತೆ. ಏನಾದರೂ ತಿಳಿಯದೇ ಇದ್ದರೆ ವಿದ್ಯಾರ್ಥಿಗಳು ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ, ಇಲ್ಲ ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ಕೋವಿಡ್ ಸಮಯದಲ್ಲಿ ಸುರಕ್ಷಿತವಾಗಿರಿ, ಜೊತೆಗೆ ಅತ್ಯಂತ ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.